ರೀತಿ ಕುಟುಂಬಕ್ಕೆ ಪ್ರೋತ್ಸಾಹ ಕೊಡಬೇಕು ಎಂಬುದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅವರು ಆದರ್ಶ ಮೆರೆದಿದ್ದಾರೆ. ರೀತಿ ಕುಟುಂಬಕ್ಕೆ ಪ್ರೋತ್ಸಾಹ ಕೊಡಬೇಕು ಎಂಬುದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅವರು ಆದರ್ಶ ಮೆರೆದಿದ್ದಾರೆ. ಅವರಿಗೆ ಗೌರವ ಕೊಡುವ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ದೇವೆ. ಪ್ರೋತ್ಸಾಹ ತೀರ್ಮಾನಕ್ಕೆ ಗ್ರಾಮಸ್ಥರ ಸಲಹೆ ಸೂಚನೆ ಮೇರೆ 26ನೇ ತಾರೀಕಿನಂದು ಗೌರವ ಸಲ್ಲಿಸುತ್ತೇವೆ. ಮನೆ, ಜಾಗ ಹಾಗೂ ಉದ್ಯೋಗ ಕೊಡಲು ಊರವರ ಒತ್ತಾಯ ಇದೆ. ಅವತ್ತು ನಿರ್ಣಯ ತೆಗೆದುಕೊಳ್ತೇವೆ ಎಂದು ಸಚಿವ ಎಸ್.ಕೆ. ಪಾಟೀಲ ಹೇಳಿದರು. ಅವರು ನಗರದಲ್ಲಿ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬಯಲು ವಸ್ತು ಸಂಗ್ರಹಾಲಯಕ್ಕೆ 165 ಲಕ್ಷ ರು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. 13 ಹೊಸ ದೇವಸ್ಥಾನ, 3 ಬಾವಿಗಳನ್ನು ರಾಜ್ಯ ಸರ್ಕಾರ ರಕ್ಷಿತ ಸ್ಮಾರಕಗಳನ್ನಾಗಿ ಘೋಷಣೆ ಮಾಡಿದೆ. ಇನ್ನೂ 8 ದೇವಸ್ಥಾನಗಳನ್ನು ರಕ್ಷಿತ ದೇವಸ್ಥಾನ ಮಾಡಲು ಸರ್ವೆ ಮಾಡಿ ತೀರ್ಮಾನಿಸಿ ಸರ್ಕಾರಕ್ಕೆ ಕಳಿಸಲಾಗಿದೆ. ಫೆಬ್ರವರಿ ತಿಂಗಳ ಅಂತ್ಯದಲ್ಲಿ ರಕ್ಷಿತ ದೇವಸ್ಥಾನ ಕ್ರಮ ಕೈಗೊಳ್ಳಲು ತೀರ್ಮಾನ ಮಾಡಲಾಗಿದೆ ಎಂದರು. ಲಕ್ಕುಂಡಿ ಪ್ರಾಧಿಕಾರದ ಸಭೆ ಜೊತೆಗೆ ಉತ್ಖನನ ಏನು ನಡೆದಿದೆ, ಉತ್ಖನನದ ಪ್ರಗತಿ ಬಗ್ಗೆ ಚರ್ಚಿಸಲಾಯಿತು. ಇತ್ತೀಚೆಗೆ ಪ್ರಜ್ವಲ್ ರಿತ್ತಿ ಅವರಿಗೆ ಸಿಕ್ಕಂಥ ಆ ನಿಧಿ, ಅದರ ಬಗ್ಗೆ ವಿಶೇಷ ಚರ್ಚೆ ಮಾಡಲಾಯಿತು ಮತ್ತು ಅವರಿಗೆ ಏನು ಪ್ರೋತ್ಸಾಹವನ್ನು ಕೊಡಬೇಕು, ಆ ತಮ್ಮ ನಿಧಿಯನ್ನು ಏನವರು ಸರ್ಕಾರಕ್ಕೆ ಅರ್ಪಿಸಿದ್ದಾರೆ ಅದಕ್ಕೆ ಪ್ರೋತ್ಸಾಹವಾಗಿ ಅವರೇನೊಂದು ಆದರ್ಶ ಮೆರೆದಿದ್ದಾರೆ, ಆ ಆದರ್ಶಕ್ಕಾಗಿ ನಾವು ಏನೆಲ್ಲ ಅವರಿಗೆ ಪ್ರೋತ್ಸಾಹ ಮಾಡ್ಬೋದು ಅನ್ನೋದ್ರ ಬಗ್ಗೆಯೂ ಸಹಿತ ಚರ್ಚೆ ಮಾಡಿದ್ದೇವೆ. ತಮಗೆ ಗೊತ್ತಿದ್ದಾಗೆ ನಾವೇನು ಬಯಲು ವಸ್ತು ಸಂಗ್ರಹಾಲಯ ಮಾಡ್ತಾಯಿದ್ದೇವೆ, ಓಪನ್ ಏರ್ ಮ್ಯೂಸಿಯಂ, ಅದಕ್ಕಾಗಿ 165 ಲಕ್ಷ ರೂಪಾಯಿಗಳನ್ನು ಈಗಾಗಲೇ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ಈ ತಿಂಗಳ 26 ಗಣರಾಜ್ಯೋತ್ಸವದ ಮೊದಲ ಆ 3 ಎಕರೆ ಭೂಮಿ ಹಾಗೂ ಆ ಸಂಸ್ಥೆಗೆ ಎಲ್ಲಿ ಉತ್ಖನನ ಇದನ್ನು ತೊಗೊಳ್ತಾ ಇದ್ದೀವಿ ಅವರಿಗೆ ಆ ಜಮೀನನ್ನು ಪಡೆದುಕೊಳ್ಳೋದಕ್ಕೆ ಹಾಗೂ ಸರ್ಕಾರಕ್ಕೆ ನೋಂದಾವಣೆ ಮಾಡೋದಕ್ಕಾಗಿ ಹಾಗೂ ಹಣ ಬಿಡುಗಡೆ ಮಾಡೋದಕ್ಕಾಗಿ ಇವತ್ತಿನ ಸಭೆಯೊಳಗೆ ನಿರ್ಣಯಿಸಲಾಯಿತು. ಎರಡನೇದು ಅತ್ಯಂತ ಮುಖ್ಯವಾದದ್ದು ನಿಮ್ಮ ಗಮನಕ್ಕೂ ಬಂದಿದೆ ಹಾಗೆ ಅಂತೇಳಿ ನಾನು ಭಾವಿಸ್ತೀನಿ. ನಾನು ಒಂದು ಸಲ ಲಕ್ಕುಂಡಿಗೆ ಬಂದಾಗೂ ಸಹಿತ ಈ ಮಾತನ್ನು ಪ್ರಸ್ತಾಪ ಮಾಡಿದ್ದೆ. 16 ಹೊಸ ದೇವಸ್ಥಾನ ಹಾಗೂ ಬಾವಿಗಳನ್ನು, 13 ದೇವಸ್ಥಾನ 3 ಬಾವಿಗಳನ್ನು ನಾವು ರಾಜ್ಯ ಸರ್ಕಾರ ರಕ್ಷಿತ ಸ್ಮಾರಕಗಳನ್ನಾಗಿ ನೋಟಿಫೈ ಮಾಡಿದ್ದೇವೆ, ಘೋಷಣೆ ಮಾಡಿದ್ದೇವೆ. ಈಗಾಗಲೇ ಘೋಷಣೆ 29/11/2025 ಇವೆರಡು ನೋಟಿಫಿಕೇಷನ್ ಕಾಪೀಸ್ ಬೇಕಂದರೆ ನಿಮಗೆ ನಮ್ಮ ಪ್ರಾಧಿಕಾರದ ಒಂದು ಅಲ್ಲಿ ರಕ್ಷಿತ ಸ್ಮಾರಕ ಇರಲಿಲ್ಲ ಲಕ್ಕುಂಡಿಯೊಳಗೆ. ಈಗ ಅಂದರೆ ಇದು ನಮ್ಮ ರಾಜ್ಯ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನಿಂದ, ರಾಜ್ಯ ಸರ್ಕಾರದಿಂದ ಇರಲಿಲ್ಲ. ಈಗ ಫಸ್ಟ್ 16 ಆಯ್ತು. ಈಗ ಇನ್ನು 8 ಈಗಾಗಲೇ ಜಿಲ್ಲಾಧಿಕಾರಿಗಳು, ಲಕ್ಕುಂಡಿ ಪ್ರಾಧಿಕಾರದ ಅಧ್ಯಕ್ಷರು ಅವರು ಈಗಾಗಲೇ ನಮ್ಮ ಕಮಿಷನರ್ ಅವ್ರಿಗೆ ಮತ್ತೆ 8 ದೇವಸ್ಥಾನಗಳನ್ನು ರಕ್ಷಿತ ದೇವಸ್ಥಾನಗಳನ್ನಾಗಿ ಮಾಡಬೇಕು ಅಂಥೇಳಿ ಎಲ್ಲ ಕಾಗದ ಪತ್ರ ಅದ್ರದ್ದು ಉತ್ತಾರ ಎಲ್ಲ ಇದು ಮಾಡಿ ಸರ್ವೆ ಮಾಡಿ ಏನು ಎಲ್ಲ ಮಾಹಿತಿಗಳನ್ನು ಕೊಟ್ಟು ಕಳಿಸಿದ್ದಾರೆ. ಈಗಾಗಲೇ ಕಳಿಸಿ 15-20 ದಿವಸದ ಮೇಲೆ ಆಗಿದೆ. ಈ ತಿಂಗಳ ಇಲ್ಲಾಂದರೆ ಫೆಬ್ರವರಿ ಅಂತ್ಯದೊಳಗಾಗಿ ಈ 8 ದೇವಸ್ಥಾನಗಳನ್ನು ರಕ್ಷಿತ ದೇವಸ್ಥಾನಗಳನ್ನಾಗಿ
ಘೋಷಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಎಲ್ಲ ಕ್ರಮ ತೆಗೆದುಕೊಳ್ಬೇಕು ಅಂತ ನಿರ್ಣಯ ಮಾಡಿದ್ದೇವೆ. ಈಗಾಗಲೇ ನಾನು ಆರ್ಕಿಯಾಲಜಿ ಆಯುಕ್ತರಿಗೆ ಈ 8 ಘೋಷಣೆ ಮಾಡೋದಕ್ಕೆ ಕ್ರಮ ತೆಗೆದುಕೊಳ್ಬೇಕಾದದ್ದು ಅದು ನನ್ನವರೆಗೂ ಕಡಿತ ಬರ್ತದೆ. ಈ ಫೆಬ್ರವರಿ ಅಂತ್ಯದ ಒಳಗಾಗಿ ನಾವು ಆ ಕೆಲಸವನ್ನು ಪೂರ್ಣ ಮಾಡ್ತೀವಿ. ಇನ್ನೊಂದು ಬಹುಮುಖ್ಯವಾದದ್ದು, ನಿಮಗೆ ಭಾಳ ಸಂತೋಷ ತರುವಂಥದ್ದು, ಈ 16 + 8 24 ದೇವಸ್ಥಾನ ಬಾವಿಗಳ ಅಲ್ಲದೇ ಇವತ್ತು ಭಾಳಷ್ಟು ಗಂಭೀರವಾಗಿ ವಿವರವಾಗಿ ನಾವು ಚರ್ಚೆ ಮಾಡಿದ್ವಿ. ಈ ಚರ್ಚೆಯೊಳಗೆ ಬಂದಿರತಕ್ಕಂಥ ಮಾಹಿತಿಗಳು ಹಾಗೂ ಪ್ರಾಧಿಕಾರ ಏನು ಆಸಕ್ತಿ ವಹಿಸಿ ಕೆಲಸ ಮಾಡಿದೆ, ನಮ್ಮ ಊರು ಲಕ್ಕುಂಡಿ ನಿಧಿ ಸಿಕ್ತು, ಪ್ರಜ್ವಲ್ ರಿತ್ತಿ ಒಬ್ಬ ಏನೊಂದು ಆದರ್ಶವನ್ನು ಮೆರೆದಿದ್ದಾನೆ, ಅವನಿಗೆ ಯಾವ ರೀತಿಯಾಗಿ ಪ್ರೋತ್ಸಾಹವನ್ನು ಕೊಡ್ಬೋದು ಹಾಗೆ ಅಂಥೇಳಿ ಈ ಸಭೆಯೊಳಗೆ ಚರ್ಚೆ ಮಾಡಿದ್ವಿ. ಕಾನೂನಿನ ಪ್ರಕಾರ ಅವನಿಗೇನೇನು ನಾವು ಮುಟ್ಟಿಸ್ಬೇಕು, ಅವನು ಯಾವುದ್ಯಾವುದಕ್ಕೆ ಅರ್ಹ, ಫಾರ್ ವಾಟ್ ಆಲ್ ಹೀ ಈಸ್ ಎಂಟೈಟಲ್ಡ್ ಅನ್ನೋದನ್ನು ನೋಡಿದ್ದೇವೆ. ಈಗಾಗಲೇ ನಮ್ಮಲ್ಲಿ ಟ್ರೆಸರ್ ಟ್ರೋವ್ ಆ್ಯಕ್ಟ್ ಇದೆ. ನಮ್ಮ ಲೀಗಲ್ ಅಡ್ವೈಸರ್ನ ಕರೆದು, ಜಿಲ್ಲಾಧಿಕಾರಿಗಳ ಲೀಗಲ್ ಅಡ್ವೈಸರ್ ಪಲ್ಲೇದವ್ರನ್ನ ಕರೆದು ಚರ್ಚೆ ಮಾಡಿದ್ದೇವೆ. ನಮ್ಮ ಎಡಿಷ್ನಲ್ ಅಡ್ವೊಕೇಟ್ ಜನರಲ್ ಮಾನ್ಯ ಗಂಗಾಧರ್ ಅವರ ಜೊತೆಗೂ ವಿವರವಾಗಿ ಸಮಾಲೋಚನೆ ಮಾಡಿದ್ದೇವೆ. ಇದೊಂದು ವಿಶೇಷ ಪ್ರಕರಣ ಇರೋದರಿಂದ ಈ ಕಾನೂನು ಅಲ್ಲಲ್ಲಿ ಪ್ರಯೋಗ ಆಗಿಲ್ಲ. ಕೆಲವು ಜಜ್ಮೆಂಟ್ಸು ಇವೆ. ಅವೆಲ್ಲವುಗಳ ಹಿನ್ನೆಲೆಯೊಳಗೆ ಜಿಲ್ಲಾಧಿಕಾರಿಗಳು ಕಾನೂನು ಇಲಾಖೆಗೆ ಒಂದು ಸ್ಪಷ್ಟವಾಗಿ ಹೇಗೆ ಹೆಜ್ಜೆ ಇಡಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಕಾನೂನುಗಳು ಹಾಗೂ ಜಜ್ಮೆಂಟ್ಸ್, ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ಏನಿವೆ ಅವುಗಳ ಹಿನ್ನೆಲೆಯೊಳಗೆ ಏನು ಮಾಡಬೇಕು ಅಂಥೇಳಿ ತಕ್ಷಣ ನಾಳೆ ನಾಡಿದ್ದು ಬರೀತಾರೆ, ಕೇಳ್ತಾರೆ. ಅದು ಬಂದ ತಕ್ಷಣ ಕಾನೂನಾತ್ಮಕವಾಗಿ ಅವನಿಗೇನು ಅವನು ಎಂಟೈಟಲ್ಡ್ ಇರ್ತಾನೆ ಅದನ್ನು ಒದಗಿಸೋದಕ್ಕೆ ಸರ್ಕಾರ ಕ್ರಮ ತೆಗೆದುಕೊಳ್ತದೆ. ಇನ್ನೊಂದು, ನಾವು ಅವ್ರಿಗೆ ಪ್ರೋತ್ಸಾಹ ಮಾಡೋದಕ್ಕೆ ಏನು ಮಾಡ್ಬೋದು ಏನು ಅನ್ನೋದನ್ನು ಅವ್ರ ಜೊತೆಗೆ ಕೆಲವು ಸಂದರ್ಭದೊಳಗೆ ಊರಿನ ಹಿರಿಯರು ನಮಗೇನು ಸಲಹೆ ಮಾಡ್ತಾಯಿದ್ರು, ಸೂಚನೆ ಕೊಡ್ತಿದ್ರು, ವಿನಂತಿ ಮಾಡ್ತಿದ್ರು. ಅವೆಲ್ಲವೂ ಸ್ಪಂದಿಸಿ ಬೇಗ 26ನೇ ತಾರೀಕಿಗೆ ನಾವು ಅದನ್ನು ಅಂತಿಮಗೊಳಿಸಿ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದೆ. ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ. ಕಾನೂನಾತ್ಮಕವಾಗಿ ಏನು ಅವ್ನಿಗೆ ಬರಬೇಕು ಅದು ಕಾನೂನು ಇಲಾಖೆಯವರು ಕೊಡ್ತಕ್ಕಂಥ ಅಭಿಪ್ರಾಯದ ಮೇಲೆ ಅವಲಂಬಿತ ಆಗುತ್ತೆ. ಜಿಲ್ಲಾಧಿಕಾರಿಗಳು ಕಾನೂನು ಇಲಾಖೆಗೆ ತಕ್ಷಣ ಬರೆದು ಕಳಿಸ್ತಾರೆ. ಅದು ಬಂದ ಮೇಲೆ ಆ ಕ್ರಮ ತೆಗೆದುಕೊಳ್ತಾರೆ. ಮೀನ್ವೈಲ್ ಕಾನೂನಿನೊಳಗೂ ಸಹಿತ 100 ವರ್ಷಕ್ಕಿಂತ ಹಳೇದಿದ್ರೇನು, 100 ವರ್ಷಕ್ಕಿಂತ ಒಳಗಿದ್ರೇನು, ಇಂಥವೆಲ್ಲ ಅಂಶಗಳದಾವೆ. ಆದ್ದರಿಂದ ಆ 100 ವರ್ಷದ ಒಳಗನೋ 100 ವರ್ಷಕ್ಕಿಂತ ಹೆಚ್ಚು ಆ ನಿಧಿಯ ಕಾಲಘಟ್ಟ ಏನಿದೆ, ಆ ನಿಧಿಯ ಕಾಲಘಟ್ಟವನ್ನು ನಿರ್ಣಯಿಸೋದ್ರ ಸಲುವಾಗಿ ಒಂದು ತಾಂತ್ರಿಕ ಸಮಿತಿಯನ್ನು ರಚನೆ ಮಾಡಿ ನಮ್ಮ ಆರ್ಕಿಯಾಲಜಿ ಡೈರೆಕ್ಟರ್ಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಒಂದು ತಾಂತ್ರಿಕ ಸಮಿತಿ ರಚನೆ ಮಾಡಿ ಅವ್ರಿಗೆ ಆರ್ಟ್ ಹಿಸ್ಟೋರಿಯನ್ಸು ಇರಬೇಕಾಗತ್ತೆ. ಅದರಲ್ಲಿ ಆ ತಾಂತ್ರಿಕ ಸಮಿತಿಯೊಳಗೆ ಜಿಲ್ಲಾಧಿಕಾರಿಗಳು ನೀವು ಸಮಾಲೋಚನೆ ಮಾಡಿ ಚರ್ಚೆ ಮಾಡಿ
ಸಮಿತಿ ರಚನೆ ಮಾಡಿ ಭಾಳ ಬೇಗ ನೀವು ವರದಿ ಪಡ್ಕೊಳ್ರಿ. ಕಾನೂನು ಇಲಾಖೆಯ ಅಭಿಪ್ರಾಯ ಹಾಗೂ ನಿಮ್ಮ ಈ ಫೈಂಡಿಂಗ್ ವೆದರ್ ಇಟ್ ಈಸ್ ಬಿಲೋ 100 ಇಯರ್ಸ್ ಆರ್ ಮೋರ್ ದೆನ್ 100 ಇಯರ್ಸ್, ಅದು ಯಾವ ಕಾಲದ್ದು ಯಾವ ಕಾಲಘಟ್ಟದ್ದು ಅನ್ನೋದನ್ನು ನಿರ್ಣಯಿಸೋದಕ್ಕಾಗಿ ಏನು ಬೇಕೋ ಅವಶ್ಯವಾಗಿರ್ತಕ್ಕಂಥ ಫೀಡ್ಬ್ಯಾಕು ಅದನ್ನು ಮಾಡಿಕೊಡ್ರಿ ಅಂತ ಸೂಚನೆಯನ್ನು ಕೊಟ್ಟಿದ್ದೇವೆ. 26ನೇ ತಾರೀಕಿಗೆ ಅವ್ರಿಗೆ ಜಾಗ ಕೊಡೋದ್ರ ಬಗ್ಗೆ ಹಾಗೂ ಅವನಿಗೆ ಮನೆ ಕಟ್ಟೋದಕ್ಕೆ ಮನೆ ಮಂಜೂರಾತಿ ವಿಚಾರವಾಗಿ ಹಾಗೂ ಅವರ ಮನೆತನದವ್ರಿಗೆ ಒಂದು ಉದ್ಯೋಗ ಕೊಡಬೇಕು ಅಂಥೇಳಿ ಊರಿನವ್ರದ್ದು ಭಾಳಷ್ಟು ಒತ್ತಾಯ ಇದೆ. ಅದ್ರ ಬಗ್ಗೆಯೂ ಸಹಿತ ಅವತ್ತು ಸೂಕ್ತವಾಗಿರ್ತಕ್ಕಂಥ ನಿರ್ಣಯದ ಕಾಗದಗಳನ್ನು ಆ ಫ್ಯಾಮಿಲಿಗೆ, ಆ ರಿತ್ತಿಯವರ ಕುಟುಂಬಕ್ಕೆ, ಪ್ರಜ್ವಲ್ ರಿತ್ತಿಯವರ ಕುಟುಂಬಕ್ಕೆ ನಮ್ಮ ಗಣರಾಜ್ಯೋತ್ಸವದ ದಿನ ನೀಡಲಾಗೋದು.